ಈಗ ವೇದಿಕೆ ಮೇಲೆ ರಿಪೋರ್ಟ್ ತಗೊಳ್ಳೋ ವಿಚಾರ ಇದೆ ಸಭೆಯಲ್ಲಿ ಆ ಥರದ್ದು ಏನಾದರೂ ನಡೀತಾ ಅನ್ನುವಂತಹದ್ದು. ಆದರೆ ತಮ್ಮ ರಿಪೋರ್ಟ್ ಕಾರ್ಡ್ಗಳು ಎಲ್ಲ ಸಚಿವರುಗಳು ಯಾವ ರೀತಿ ಕೆಲಸ ಗೊತ್ತಿಲ್ಲ ನನಗೆ. ಅವರು ತಗೊಳ್ಬೋದು. ಹಿಂದೆನೂ ಕೂಡ ಕೇಳಿದ್ರು ನಮಗೆ. ಎಲ್ಲ ಸಚಿವರುಗಳಿಗೂ ನಿಮ್ಮ ಇಲಾಖೆ ಪರ್ಫಾರ್ಮೆನ್ಸ್ ರಿಪೋರ್ಟ್ ಕೊಡಿ ಅಂತ ಕೇಳಿದರು. ಕಳೆದ 2 ವರ್ಷದಿಂದ ಏನೇನು ಮಾಡಿದ್ದೀರಿ ನೀವೆಲ್ಲ ಅಂತ ಕೇಳಿದರು. ನಾವೆಲ್ಲ ಕೊಟ್ಟಿದ್ದೇವೆ. ನಾನು ಕೂಡ ನಮ್ಮ ಗೃಹ ಇಲಾಖೆಗೆ ಏನೆಲ್ಲ ಬದಲಾವಣೆ ತಂದಿದ್ದೇವೆ ಅಥವಾ ಏನು ಆ್ಯಕ್ಟಿವಿಟೀಸ್ ಮಾಡಿದ್ದೇವೆ ಗೃಹ ಇಲಾಖೆಯಲ್ಲಿ ಅದೆಲ್ಲವನ್ನು ಕೂಡ ನಾನು ವರದಿಯನ್ನು ಕೊಟ್ಟಿದ್ದೇನೆ. ಅದೇ ರೀತಿ ಎಲ್ಲ ಸಚಿವರು ಕೊಟ್ಟಿದ್ದಾರೆ. ಸಮುದಾಯದ ಸಭೆಗಳಿಗೆ ನಿಮ್ಮ ಸ್ಪೆಷಲಿ ನಿಮ್ಮ ಎಸ್.ಟಿ. ಸಮುದಾಯದ ಸಭೆ ವಿಚಾರವಾಗಿ ನಾನು ಮನವರಿಕೆ ಮಾಡಿಕೊಂಡ್ರೆ ಇಲ್ಲ, ನಾನು ಇನ್ನೂ ಭೇಟಿ ಮಾಡಿಲ್ಲ. ಅವ್ರನ್ನ ಭೇಟಿ ಮಾಡೋದಕ್ಕೆ ಸಮಯ ಕೇಳ್ತೇನೆ ಅವರಿಗೆ ಯಾವ ಉದ್ದೇಶಕ್ಕೆ ನಾವು ಮಾಡಬೇಕು ಅಂತ ಇದ್ದು ಅನ್ನೋದನ್ನು ಅವರಿಗೆ ವಿವರಣೆ ಮಾಡ್ತೇನೆ. ಅದು ಅವರಿಗೆ ಸಮಾಧಾನ ತಂದರೆ ಪರ್ಮಿಷನ್ ಕೊಟ್ಟರೆ ಮಾಡ್ತೀವಿ. ಪರ್ಮಿಷನ್ ಕೊಡಲಿಲ್ಲ ಅಂತಂದರೆ ಅದನ್ನ ಅಲ್ಲಿಗೆ ಕೈ ಬಿಡ್ತೇವೆ. ಸರ್, ಈಗ ವೇದಿಕೆ ಮೇಲೆ ರಿಪೋರ್ಟ್ ತಗೊಳ್ಳೋ ವಿಚಾರ ಇದೆ ಸಭೆಯಲ್ಲಿ ಆ ಥರದ್ದು ಏನಾದರೂ ನಡೀತಾ ಅನ್ನುವಂತಹದ್ದು. ಆದರೆ ತಮ್ಮ ರಿಪೋರ್ಟ್ ಕಾರ್ಡ್ಗಳು ಎಲ್ಲ ಸಚಿವರುಗಳು ಯಾವ ರೀತಿ ಕೆಲಸ ಗೊತ್ತಿಲ್ಲ ನನಗೆ. ಅವರು ತಗೊಳ್ಬೋದು. ಹಿಂದೆನೂ ಕೂಡ ಕೇಳಿದ್ರು ನಮಗೆ. ಎಲ್ಲ ಸಚಿವರುಗಳಿಗೂ ನಿಮ್ಮ ಇಲಾಖೆ ಪರ್ಫಾರ್ಮೆನ್ಸ್ ರಿಪೋರ್ಟ್ ಕೊಡಿ ಅಂತ ಕೇಳಿದರು. ಕಳೆದ 2 ವರ್ಷದಿಂದ ಏನೇನು ಮಾಡಿದ್ದೀರಿ ನೀವೆಲ್ಲ ಅಂತ ಕೇಳಿದರು. ನಾವೆಲ್ಲ ಕೊಟ್ಟಿದ್ದೇವೆ. ನಾನು ಕೂಡ ನಮ್ಮ ಗೃಹ ಇಲಾಖೆಗೆ ಏನೆಲ್ಲ ಬದಲಾವಣೆ ತಂದಿದ್ದೇವೆ ಅಥವಾ ಏನು ಆ್ಯಕ್ಟಿವಿಟೀಸ್ ಮಾಡಿದ್ದೇವೆ ಗೃಹ ಇಲಾಖೆಯಲ್ಲಿ ಅದೆಲ್ಲವನ್ನು ಕೂಡ ನಾನು ವರದಿಯನ್ನು ಕೊಟ್ಟಿದ್ದೇನೆ. ಅದೇ ರೀತಿ ಎಲ್ಲ ಸಚಿವರು ಕೊಟ್ಟಿದ್ದಾರೆ. ಸಮುದಾಯದ ಸಭೆಗಳಿಗೆ ನಿಮ್ಮ ಸ್ಪೆಷಲಿ ನಿಮ್ಮ ಎಸ್.ಟಿ. ಸಮುದಾಯದ ಸಭೆ ವಿಚಾರವಾಗಿ ನಾನು ಮನವರಿಕೆ ಮಾಡಿಕೊಂಡ್ರೆ ಇಲ್ಲ, ನಾನು ಇನ್ನೂ ಭೇಟಿ ಮಾಡಿಲ್ಲ. ಅವ್ರನ್ನ ಭೇಟಿ ಮಾಡೋದಕ್ಕೆ ಸಮಯ ಕೇಳ್ತೇನೆ ಅವರಿಗೆ ಯಾವ ಉದ್ದೇಶಕ್ಕೆ ನಾವು ಮಾಡಬೇಕು ಅಂತ ಇದ್ದು ಅನ್ನೋದನ್ನು ಅವರಿಗೆ ವಿವರಣೆ ಮಾಡ್ತೇನೆ. ಅದು ಅವರಿಗೆ ಸಮಾಧಾನ ತಂದರೆ ಪರ್ಮಿಷನ್ ಕೊಟ್ಟರೆ ಮಾಡ್ತೀವಿ. ಪರ್ಮಿಷನ್ ಕೊಡಲಿಲ್ಲ ಅಂತಂದರೆ ಅದನ್ನ ಅಲ್ಲಿಗೆ ಕೈ ಬಿಡ್ತೇವೆ.